ಎಲ್ಲರಿಗೂ ಶರಣಾರ್ಥಿಗಳು ಮತ್ತು ನಮ್ಮ ಕಾರ್ಮಿಕ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ನಮಸ್ಕರಿಸಿ ಮತ್ತು ಎಲ್ಲ ನನ್ನ ಗ್ರಾಮೀಣ ಸಮಿತಿ ಎಲ್ಲ ಸದಸ್ಯರಲ್ಲಿ ನಮಸ್ಕರಿಸಿ ಇವತ್ತಿನ ಪತ್ರಿಕಾ ಗೋಷ್ಠಿಯನ್ನು ನೀಡತಕ್ಕಂಥದ್ರ ಬಗ್ಗೆ ನನಗೆ ಮಾಹಿತಿ ಇದೆ, ಆದರೂ ಹೇಳ್ತಾ ಇದ್ದಾನೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ. ಆ ಸರ್ಕಾರದಲ್ಲಿ ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರಿಗೆ ಆದ್ಯತೆಯನ್ನು ಕೊಡಬೇಕಂತ ಒತ್ತಾಯ ಮಾಡಿಸುವಂಗೆ ಈ ಸಭೆ ಕರೆದಿದ್ದೇವೆ. ಮತ್ತು ದಯವಿಟ್ಟು ನಮಗೆಲ್ಲ ವಿನಂತಿ ಅಂದ್ರೆ ಅವರು ಯುವಕರಾದ ಅವರು ಹೋರಾಟಗಾರರ ಅವರಿಗೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡೋದು ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಭಾಳ ಒಬ್ಬಟ್ಟು ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ನಮ್ಮ ಹುಣಸೂರು ಮತಕ್ಷೇತ್ರದ ಇತಿಹಾಸ ಹೇಳ್ತಾನೆ. ಎಸ್ ಪಿ ನಾಗರಾಜ್ ಮಿನಿಸ್ಟರ್ ಆದ, ಮಿನಿಸ್ಟರ್ ಆದ, ನೀರಾವರಿ ಮಿನಿಸ್ಟರ್. ಆಮೇಲೆ ನೆಕ್ಸ್ಟು ಕಾಶ್ಯಪ್ಪನವರು ಮಿನಿಸ್ಟರ್ ಆದ. ಆಮೇಲೆ ಅಂದರೆ ಇವರು ಮತ್ತು ರಾಜ್ಯ ಮಟ್ಟದೊಳಗೆ ಎಸ್ ಪಿ ನಾಗರಾಜ್ KPCC ಅಧ್ಯಕ್ಷರಾದ ಮತ್ತು ಕಂಠಿ ಎಸ್ ಆರ್ ಕಂಠಿ ಅವರು ಮತ್ತು SR ಕಂಠಿ, ಎಸ್ ಪಿ ನಾಗರಾಜ್ ಎಲ್ಲ ಅದಾವ. ಆಮೇಲೆ ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ. ನೀವು ಎಲ್ಲರೂ ತೆಗೆದು ನೋಡಿರಿ, ಮುಂದೆ ನೋಡಿ SM ಪಾಟೀಲ್, SS ಕಡ್ಪಟ್ಟಿ, SR ಕಾಶ್ಯಪ್ಪನವರು, ಶತ್ರುನ್ಯಾಮಗೌಡರು, SR ಕಂಠಿ, ಆಮೇಲೆ ಇವೆಲ್ಲ ತೆಗೆದು ಎಲ್ಲ ಎಷ್ಟು ಇದ್ದಾರೋ ಅವರು. ಅದಕ್ಕೆ ಒಂದು ವಿಷಯ ಹಂಗೆ ಸ್ವಲ್ಪ ಜೋಕ್ ಟೈಪ್ ಹೇಳ್ತಾರೆ. SR ಕಾಶ್ಯಪ್ಪನವ್ರು ನಾವೆಲ್ಲ ಕೂಡಿ ಇದಕ್ಕೆ ಒಂದು ಹೂವಿನಡಿಯಲ್ಲಿ ಹಾಲಪ್ಪ ಚುನಾವಣೆಗೆ ಪ್ರಚಾರ ಕೊಟ್ಟಿದ್ವಿ. ಅದಕ್ಕೆ ಅವ್ರು ಏನು ಹೇಳಿ, ನಾನು ನಮ್ಮದು ಚಂಬಣ್ಣ ತೆಗೆದು ಶಂಬಣ್ಣ ಮಾಡ್ತಾನಂತಾನೆ. ಯಾಕಂತಂದ್ರೆ ನೀವೆಲ್ಲ ಬಿಟ್ಟು ಹಿಡಿದ್ಬಿಟ್ರಿ, ರಾಜ್ಯ ತುಂಬ ನೋಡ್ರಿ ಎಷ್ಟು ಇದ್ದಾರೋ ಅವರು. ಅದಕ್ಕೆ ಅವ ಏನೇ ನಾ ಅಬ್ಜೆಕ್ಷನ್ ಹಾಕ್ತಾನಂತ ಇದನ್ನ ಯಾಕೆ ಹೇಳ್ತಂತಂದ್ರೆ, ಆಮೇಲೆ ಶಿವರಾಜ್ ತಂಗಡಿಕೆ ಇದು ಎಷ್ಟು ಇದ್ದವರಿಗೆ ಬಲ ಐತಿ. ಹೀಗಾಗಿ ಈ ಸದ್ಯ ನಾನು ಅನಿಸಿದ್ರೆ 95% ಸಾಧ್ಯ. ಇವತ್ತಿನ ಮುಂಜಾನೆ ನೀವು ನೋಡಿದ್ರೆ ಸಾಧ್ಯತೆ ಐತಿ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ಸಿಗೋದು. ಅದಕ್ಕೆ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕರೆ ನಮ್ಮ ಮತಕ್ಷೇತ್ರ ಭಾಳ ಬೆಳವಣಿಗೆ ಆಗುತ್ತದೆ, ಒಳ್ಳೆಯ ರೀತಿಯಿಂದ ನಡೀತದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಇನ್ನೇನು ಒತ್ತಾಯ ಮಾಡ್ತೀನಿ DK ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ, ಆಮೇಲೆ ನಮ್ಮ KPCC ಅಧ್ಯಕ್ಷರಾದಂಥ DK ಹರಿಪ್ರಸಾದ್ ಅವರಿಗೆ ಇನ್ನೇನು ಒತ್ತಾಯ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಇರುತ್ತೆ, ಈ SR ಕಾಶ್ಯಪ್ಪನವರಿಗೆ ಮಿನಿಸ್ಟ್ರಿಗೆ ಕೊಡ್ಸೋಕ್ಕೋಗ್ಬೇಕಾದ್ರೆ ನಾನು ಹರಿ ಲಕ್ಷ್ಮಣವರು, ಮಧ್ಯವ ಎಟ್ಟಪ್ಪನವರು, ಶಾಸಕ ತಿಪ್ಪಣ್ಣವರು, ಅಲೀಸಾ ಬತ್ತಾರ, ಆಮೇಲೆ ಗುಣಾಡಿ ಪಾಟೀಲ, ಗಾಡಿ ಬಸಣ್ಣ ಒಟ್ಟು ಕೂಡ ಒಂದು ಗಾಡಿ ಮಾಡ್ಕೊಂಡು DK ಇವರು ಯಾರು DK ನಾಯ್ಕರ್, ಆಮೇಲೆ ಮುರ್ದೇವಿ, ಆಮೇಲೆ ಇನ್ನೊಂದು KT ರಾಠೋಡ್, ಪ್ರಕಾಶ್ ರಾಠೋಡ್ ಅವರಪ್ಪ KT ರಾಠೋಡ್ ಎಲ್ಲ ಕಡೆ ಹೋಗಿ ಭಾರಿ ಲಕ್ಷ್ಮ ಮುಂದೆ ಕಾಲು ಇಟ್ಕೊಂಡ್ಬಿಟ್ರೆ ಎಲ್ಲ ಕಡೆ. ಉದ್ದೇಶ ಏನಪ್ಪ ಅಂತಂದ್ರೆ ಏನೋ ಒಂದು ಇಲ್ಲಿ ಸ್ಥಾನ, ಇಲ್ಲಿ ಮುಂಚೆಕ್ಕಾದ ವಿಷಯ ಮಾಡ್ತಕ್ಕ ಒಂದು ಸ್ಥಾನ ಇರ್ತದೆ. ಇಲ್ಲಿ ಇಂಥ ಭಾಳ ಆಶೀರ್ವಾದ ಐತಿ. ಮತ್ತು ದಯವಿಟ್ಟು ಇಲ್ಲೇನು ನಾನು ಇದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸರ್ಕಾರದ ಸಂಪರ್ಕದಲ್ಲಿ ನಮ್ಮ ವಿಜಯಾನಂದ ಕಾಶ್ಯಪ್ಪನವ್ರನ್ನ ಮಂತ್ರಿ ಸ್ಥಾನ ಕೊಡಬೇಕು, ಕೊಟ್ಟು ನಮ್ಮ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ಈ ಪತ್ರಿಕಾಗೋಷ್ಠಿ ಉದ್ದೇಶ ನಮ್ಮ ಅಧ್ಯಕ್ಷರು ಇವಾಗ ನಮಗೆ ಅವರ ತಮ್ಮ ತಿಳಿಸಿದರು. ಸನ್ಮಾನ್ಯ ಶಾಸಕರು ಶ್ರೀ ವಿಜಯಾನಂದ ಕಾಶ್ಯಪ್ಪನವರು, ಅದೇ ಥರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ಪನವರು ಅತ್ಯಂತ ಭಾವೈಕ್ಯತೆ ಉಳ್ಳಂಥ ವ್ಯಕ್ತಿಯವರು. ಎಲ್ಲ ಜೊತೆಗೆ ಸಮಾನತೆಯಿಂದ ಬರುವಂಥ ಒಬ್ಬ ವ್ಯಕ್ತಿ. 2 ಬಾರಿ ಶಾಸಕರಾಗಿದೆ. ಮೊದಲನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲನೇ ಅವಧಿಯಲ್ಲಿ ಬಹಳ ನಮ್ಮ ಉತ್ಸುಕದಿತ್ತು, ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕೇ ಬಿಡ್ತು ಅನ್ನೋದ್ರಲ್ಲಿ. ಇವಾಗ ಅಚಾನಕ್ಕಾಗಿ ಅವರಿಗೆ ಕೈ ತಪ್ಪಿತ ಸಚಿವ ಸ್ಥಾನ. ಇವಾಗ ಸಾಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಭಾಳ ಉತ್ಸಾಹದ, ಅವರು ಕೂಡ ಯುವಕರಿಗೆ ಭಾಳ ಮನ್ನಣೆ ಕೊಡ್ತಾರೆ. ನಮ್ಮ ವಿಜಯಾನಂದ ಕಾಶ್ಯಪ್ಪನವ್ರ ಸಾಹೇಬರು ಅವರಿಗೆ ಭಾಳ ಹತ್ತಿರ ಸಂಬಂಧ ಇಟ್ಕೊಂಡಿದ್ದಂಥದ್ದು. ಜೊತೆಗೆ ಅವರ ಅಭಿವೃದ್ಧಿ ಭಾಳ ಒಳ್ಳೆಯ ಕನಸು ಕಂಡಿದ್ದಾರೆ. ಈ ಮುನವನ್ ತಾಲೂಕಿಗಾಗಲಿ ಭಾಳ ಎಲ್ಲ ಜೊತೆ ಒಳನಾಟ ಎಲ್ಲ ಸಮಾಜ ಬಾಂಧವರು ಎಲ್ಲ ಜನರಿಗೆ ಉತ್ತಮ ಬಾಂಧವ್ಯವಿದ್ದಂಥ ವ್ಯಕ್ತಿಗೆ ಇವತ್ತು ರಾಜ್ಯಾದ್ಯಂತ ಉತ್ತಮ ಕೆಲಸ ಮಾಡಲು ಅಂಥ ವ್ಯಕ್ತಿಗೆ ಸಚಿವ ಸ್ಥಾನ ಕೊಟ್ಟರೆ ಇನ್ನೂ ಅರ್ಥಪೂರ್ಣವಾಗಿ ಸಚಿವ ಸಂಪುಟದಲ್ಲಿ ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸಂತಾಗುತ್ತದೆ. ಜೊತೆಗೆ ನಾನು ತಿಳಿದಂತೆ ಜೊತೆಗೆ ಅಲ್ಲಿ ಬೆಂಗಳೂರಲ್ಲಿ ಕೆಲ ವ್ಯಕ್ತಿಗಳ ಸಂಬಂಧ ಇಟ್ಕೊಂಡಂಥ ಬಲ್ಲ ಮೂಲ ಪ್ರಕಾರ ವಿಜಯಾನಂದ ಕಾಶ್ಯಪ್ಪನವರು ಸಾಹೇಬರು ಈ ಆಡಳಿತ ವ್ಯವಸ್ಥೆಯಲ್ಲಿ ವಿಧಾನಸಭೆಯಲ್ಲಿ ಅತ್ಯಂತ ಕಳಕಳಿಯಿಂದ ಅತ್ಯಂತ ಕರ್ತವ್ಯ ನಿಷ್ಠೆಯಿಂದ
ಪ್ರತಿ ಸಭೆಯಲ್ಲೂ ಭಾಗವಹಿಸಿದಂಥ ಕೆಲವೇ ಜನಗಳು ಇವರು ಕೂಡ ಒಬ್ಬರಾಗಿದ್ದಾರೆ. ಆಮೇಲೆ ಅವರು ತಾವು ಏನು ಹೇಳಬೇಕಾಗಿದೆ ಅದನ್ನು ನಿಷ್ಪಕ್ಷಪಾತವಾಗಿ ಯಾವುದೇ ಅಂಜಿಕೆ ಹೆದರಿಕೆಂದಂತ ಹೇಳುವಂಥ ವ್ಯಕ್ತಿ ನಮ್ಮ ಕಾಶಪ್ಪನ ಸಾಹೇಬರಾಗಿದ್ದಾರೆ. ಸೊ ಅಂಥವರಿಗೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಆ ಒಂದು ಹುದ್ದೆಗೆ ಗೌರವ ಹೆಚ್ಚಿಸಿದಂತಾಗುತ್ತೆ ಅಂತ ಹೇಳ್ಕೊಳ್ತಾ ಇಳಕಲ್ಲ ನಗರ ಹಾಗೂ ಹುಮ್ಮನ್ ತಾಲೂಕದ ಮತಕ್ಷೇತ್ರದ ಪರವಾಗಿ ನಾನು ಡಿ ಕೆ ಶಿವಕುಮಾರ್ ಪರವಾಗಿ ವೆಂಕಟೇಶ್ವರ ಸಾಹೇಬರಿಗೆ, ಬಿ ಕೆ ಹರಿಪ್ರಸಾದ್ ಸಾಹೇಬರಿಗೆ, ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೆ ಒತ್ತಾಯವಾಗಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದಂದರೆ ಏನು ಕಾಶಪ್ಪನ ಸಾಹೇಬರಿಗೆ ಇವರು ಶಾಸಕರಿದ್ದಾರೆ, ಅವರು ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಮುಂಬೈ ಮತಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗುತ್ತೆ. ಮುಂಬೈ ನಿರ್ಮಾಣದಲ್ಲಿ ಕೂಡ ಈ ಕ್ಷೇತ್ರ ಇನ್ನೂ ಉತ್ತಮ ಉದಾಹರಣೆಯಾಗಿ ಹೊರಡುವಂತ ಕೇಳ್ಕೊಳ್ತಾ ನನ್ನ ಈ ಒಂದು ಒತ್ತಾಯವನ್ನು ದಯವಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಕಾಂಗ್ರೆಸ್ ಎಲ್ಲ ಮುಖಂಡರು ಅದನ್ನು ಪರಿಗಣಿಸಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ.